ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. ನಿಷ್ಠೆಯುಳ್ಳಾತಂಗೆ ನಿತ್ಯ ನೇಮದ ಹಂಗೆ ತಕ್ಕೆ, ನಿತ್ಯ ನೇಮದ ಹಂಗೇಕೆ ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೇಕೆ, ಅರಿವುಳ್ಳಾತಂಗೆ ಅಘವಣಿಯ ಹಂಗೇಕೆ, ಮನಶುದ್ಧವುಳ್ಳಾತಂಗೆ ಮಂತ್ರದ ಹಂಗೇಕೆ, ಭಾವಶುದ್ಧವುಳ್ಳಾತಂಗೆ ಪುಷ್ಪದ ಹಂಗೇಕೆ, ಕೂಡಲ ಚನ್ನ ಸಂಗಯ್ಯ ಸಂಗಮ ದೇವ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ. ಇದು ಚನ್ನಬಸವಣ್ಣನವರ ಒಂದು ಅಪರೂಪದ ವಚನ. ಆದರೆ ಈ ವಚನದ ಬೆನ್ನು ಹತ್ತಿದರೆ ಅರ್ಧಂಬರ್ಧ ತಿಳ್ಕೊಂಡವರು ದಾರಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಈ ವಚನ ಚನ್ನಬಸವಣ್ಣನವರ ಸ್ಥಿತಿಯನ್ನು ಹೇಳ್ತಾ ಇದೆ, ಶರಣರ ಸ್ಥಿತಿಯನ್ನು ಹೇಳ್ತಾ ಇದೆ. ಒಬ್ಬ ಸಾಮಾನ್ಯ ಸಾಧಕ ಅಥವಾ ಸೋಮಾರಿತನ ಮಾಡಬೇಕು ಅನ್ನುವ ಅವಕಾಶಕ್ಕಾಗಿ ಕಾಯ್ತಾ ಇದ್ದಂಥ ಸಾಧಕ ಅಂಥವ್ರಿಗೆ ಈ ವಚನ ಸಿಕ್ಬಿಟ್ರೆ, ಕನ್ನಡದಲ್ಲೇ ಇದೆ, ಅವನು ಎಲ್ಲದನ್ನು ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಇಲ್ಲಿ ಚನ್ನಬಸವಣ್ಣವ್ರು ಹೇಳಿರೋದು ಬಹಳ ಉನ್ನತವಾದ ನಿಲುವು, ಶರಣರ ನಿಲುವು. ಸತ್ಯವುಳ್ಳಾತ ನಿತ್ಯವುಳ್ಳಾತಂಗೆ ನಿಷ್ಠೆಯುಳ್ಳಾತಂಗೆ ನಿತ್ಯ ನೇಮದ ಹಂಗೇಕೆ. ಅಂದ್ರೆ ನಿಷ್ಠೆ ಯಾರಲ್ಲಿ ಇರ್ತದೋ, ಏಕದೇವ ನಿಷ್ಠೆ, ಏಕಲಿಂಗ ನಿಷ್ಠೆ, ಅವರು ನಿತ್ಯ ನೇಮಕ್ಕಾಗಿ ಅಂಟ್ಕೊಳ್ಳೋ ಅಗತ್ಯ ಇಲ್ಲ. ಅಂದ್ರೆ ಈಗ ಬಹಳ ನಿಷ್ಠೆಯಿಂದ ಪೂಜೆ ಮಾಡ್ಕೊತ ಇದ್ದಾನೆ, ಯಾವತ್ತೋ ಒಂದ್ ದಿವಸ ಅವನಿಗೆ ಹುಷಾರಿಲ್ದಂಗೆ ಆಯ್ತು ಅಥವಾ ಏನೋ ಅಡಚಣೆ ಬಂತು, ಆವಾಗ ಹಳಹಳಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಂದ್ರೆ ಹಿಂಸೆ ಪಡೋ ಅಗತ್ಯ ಇಲ್ಲ. ಅವನ ನಿಷ್ಠೆಯೇ ಅವನನ್ನ ಗಟ್ಟಿಗೊಳಿಸುತ್ತೆ, ಜೊತೆಗೆ ತನ್ನ ಮಾರ್ಗದಿಂದ ಪತನವಾಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ನಿಷ್ಠೆ ಅನ್ನುವಂಥದ್ದೇ ಬಹಳ ಮುಖ್ಯ. ನಾವು ಯಾವ ಮಾರ್ಗದಲ್ಲಿ ನಡೀತಾ ಇರ್ತೀವೋ ಅದರಲ್ಲಿ ಏಕನಿಷ್ಠೆ ಮತ್ತು ಗಟ್ಟಿಯಾದ ನಿಷ್ಠೆ ಇರಬೇಕು. ಒಂದು ವೇಳೆ ಆ ನಿಷ್ಠೆಯನ್ನು ಇಟ್ಕೊಂಡು ಅವನು ಕೆಲವು ಸಾರಿ ಮೇಲ್ನೋಟಕ್ಕೆ ನಿತ್ಯ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತಲೂ ಅನ್ನಿಸ್ಬೋದು ಬೇರೆಯವರಿಗೆ. ಆದರೆ ಮನಸ್ಸಿನಲ್ಲಿ ನಿಷ್ಠೆ ಇತ್ತಪ್ಪ ಅಂತಂದ್ರೆ ಅವನು ಯಾವತ್ತು ಬೇಕಾದರೂ ಆ ನಿಯಮಗಳನ್ನು ಪಾಲಿಸ್ಕೊಂಡು ಗುರಿಯನ್ನು ಮುಟ್ಟುವ ಸಾಧ್ಯತೆಗಳಿರುತ್ತೆ. ಹಾಗಂತೇಳಿ ನಿಷ್ಠೆ ಇಲ್ದಿದ್ದವರು ಕೂಡ ಈ ವಚನದ ನೋಡ್ಕೊಂಡು ನಿತ್ಯ ನಿಯಮನೆಲ್ಲ ಬಿಟ್ಬಿಟ್ಟು ನಿಷ್ಠೆನೂ ಕಮ್ಮಿ ಮಾಡಿಕೊಂಡು ನಿತ್ಯ ನಿಯಮವೂ ಇಲ್ಲದೆ ಅವ್ರ ಜೀವನದಲ್ಲಿ ಪತನವನ್ನು ಹೊಂದುವಂತ ಸಾಧ್ಯತೆಗಳಿರುತ್ತೆ. ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೇತಕ್ಕೆ, ಅಂದ್ರೆ ಸತ್ಯ ಮಾರ್ಗದಲ್ಲಿ ಗಟ್ಟಿಮುಟ್ಟಾಗಿ ನಡೀತಕ್ಕಂಥ ಅವನಿಗೆ ಯಾವ ತತ್ವ ಸರಿ ಯಾವ ತತ್ವ ತಪ್ಪು, ಅದು ಹೇಗೆ ಇದು ವಿಚಾರ ಮಾಡಬೇಕಾಗಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಸತ್ಯವೇ ಬಹಳ ದೊಡ್ಡ ತತ್ವ. ಮಹಾತ್ಮ ಗಾಂಧೀಜಿಯವರು ಹೇಳೋದಾಗ್ಲಿ, ಎಲ್ಲಾ ಶರಣರು ಬಸವಣ್ಣವರು ಹೇಳ್ತಾರೆ, ಸತ್ಯವೆಂಬುದು ಕೂರಲಗು. ಅದನ್ನ ಹಿಡ್ಕೊಂಡ್ರೆ ಸದ್ಭಕ್ತನೇ ಗೆಲ್ತಾನೆ. ಕೂರಲಗು ಅಂದ್ರೆ ಚೂಪಾದ ಆಯುಧ. ಮಹಾದೇವಕ್ಕ ಕೂಡ ಹೇಳ್ತಾರೆ, ಸತ್ಯವೆಂಬ ಹುಟ್ಟು ನಮ್ಮ ಜೀವನದಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಮುಂತಳ್ಳುವಂತಹ ಶಕ್ತಿ ಇರುವಂತಹದ್ದು ಸತ್ಯಕ್ಕೆ. ಆದ್ರಿಂದ ಸತ್ಯ ಮಾರ್ಗವನ್ನ ನಾವು ಹಿಡಿದ್ರೆ ತತ್ವ ವಿಚಾರದ ಹಂಗೇತಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಸತ್ಯದ ಮಾತಾಡುವವರು ಜಗತ್ತಿನಲ್ಲಿ ಕೆಲವು ಸಾರಿ ಕಹಿ ಭಾವನೆ ಉಂಟಾಗ್ಬೋದು ಬೇರೆಯವ್ರಿಗೆ, ಅವ್ರ ಅಕ್ಕಪಕ್ಕದವ್ರಿಗೆ, ಅವ್ರ ನೆರೆಹೊರೆಯವ್ರಿಗೆ, ಅವ್ರನ್ನ ಜೊತೆ ಇರ್ತಕ್ಕಂಥವ್ರಿಗೆ. ಆದರೆ ಸತ್ಯ ಅನ್ನುವಂಥದ್ದು ಕಹಿ ಇದ್ರೂ ಕೂಡ ಅದೇ ಬಾಳುವಂತಹದ್ದು, ಅದೇ ಬೆಳಗುವಂತಹದ್ದು. ಆದ್ರಿಂದ ಸತ್ಯವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಆರಾಧಿಸ್ಬೇಕು, ಸತ್ಯವಂತರಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವರು ತತ್ವ ವಿಚಾರದ ಹಂಗು ಅವ್ರಿಗೆ ಇಲ್ಲ. ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೇಕೆ, ಅರಿವುಳ್ಳಾತಂಗೆ ಅಘವಣಿಯ ಹಂಗೇಕೆ. ಇಲ್ಲಿ ಪೂಜೆ ಬಿಡೋ ಸಾಧ್ಯತೆ ಇರ್ತದೆ ಇದೆ ಅಂತ ತಿಳ್ಕೊಂಡವ್ರಿಗೆ. ಅರಿವು ಬಂದಿರಲ್ಲ. ಯಾರು ಅರಿವು ಬಂದಿರ್ತದೋ
ಅವ್ರೇನು ಪೂಜೆ ಬಿಡೋದಿಲ್ಲ. ಆದ್ರೆ ಸುಮ್ಮನೆ ಶುಷ್ಕಾಚಾರದಿಂದ ಮಜ್ಜನ ಮಾಡಿಸ್ತಾ ಇದ್ರೆ, ಭಕ್ತಿ ಇಲ್ಲದೆ ಮಜ್ಜನ ಮಾಡಿಸ್ತಾ ಇದ್ರೆ, ಇಲ್ಲಪ್ಪ ಇದು ಪ್ರಯೋಜನ ಇಲ್ಲ. ಅರಿವುಳ್ಳ ಆತಂಗೆ, ಅರಿವಿಲ್ಲದವನು ಎಷ್ಟು ನೀರು ಹಾಕಿದ್ರೂ ಉಪಯೋಗ ಇಲ್ಲ. ಅರಿವುಳ್ಳವನು ನೀರು ಹಾಕೋದು ಬಿಟ್ಟರೂ ಕೂಡ ಅವನಿಗೇನು ತೊಂದರೆ ಇಲ್ಲ. ಇಂತಹ ವಚನಗಳನ್ನು ತಗೊಂಡು ಕೆಲವರು ಪೂಜೆಯಿಂದ ದೂರ ಆಗೋಗ್ಬಿಡ್ತಾರೆ. ಅದರ ಅಗತ್ಯ ಇಲ್ಲ. ಅರಿವನ್ನು ಬೆಳೆಸ್ಕೊಳ್ಳಿ, ಪೂಜೆಯನ್ನು ಮಾಡ್ಕೊಳ್ಳಿ. ಅರಿವುಳ್ಳ ಆತವನಿಗೆ ಅಗ್ಗವಣಿಯ ಹಂಗೆ ತಕ್ಕಯ್ಯ ಹಂಗೆ ಕಯ್ಯ. ಮನಶುದ್ಧ ಉಳ್ಳ ಆತಂಗೆ ಮಂತ್ರದ ಹಂಗೆ ಕಯ್ಯ. ಮನಶುದ್ಧಿ ಸಾಧಿಸಿದ್ರೆ, ಮನಸ್ಸು ಅಂತಿಮ ಸ್ಥಿತಿಯನ್ನು ಗಳಿಸಿದ್ರೆ, ಮನಸ್ಸು ಶುದ್ಧ ಆಯ್ತು ಅಂತಂದ್ರೆ ಅವನಿಗೆ ಮಂತ್ರ ಸ್ಮರಣೆ, ಮಂತ್ರ ಜಪ, ಇಷ್ಟು ಕೋಟಿ ಜಪ ಮಾಡಿದೆ, ಅಷ್ಟು ಕೋಟಿ ಜಪ ಮಾಡಿದೆ ಅನ್ನುವ ಹಂಗಿಲ್ಲ. ಆದರೆ ಮನಸ್ಸು ಶುದ್ಧಿ ಆಗೋದಕ್ಕೆ ಕೆಲವರಿಗೆ 1 ಜನ್ಮ ಸಾಕಾಗೋದೇ ಇಲ್ಲ, 10 ಜನ್ಮ ಬಂದರೂ ಸಾಕಾಗಲ್ಲ. ಮತ್ತೆ ಮತ್ತೆ ಹಿಂದಕ್ಕೆ ಹೋಗ್ತಿರ್ತಾರೆ. ಮತ್ತೆ ಮನಸ್ಸು ಕಲುಷಿತ ಆಗ್ತಿರ್ತದೆ. ಆ ಮನಸ್ಸಿನ ಕಲುಷಿತತೆಯಿಂದ ಸಾಕಷ್ಟು ಒದ್ದಾಡ್ತಾರೆ ಜೀವನದಲ್ಲಿ. ಮತ್ತೆ ಮತ್ತೆ ಹಿಂದಕ್ಕೆ ಹೋಗ್ತಾನೆ ಇರ್ತಾರೆ. ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸಾಮಾನ್ಯ ಒಳ್ಳೆ ಸಾಧಕರಿಗೂ ಕೂಡ ಮನಸ್ಸು ಅಷ್ಟು ಬೇಗ ಶುದ್ಧಿ ಆಗೋದಿಲ್ಲ. ಆದ್ರಿಂದ ಮಂತ್ರದ ಸ್ಮರಣೆ, ಮಂತ್ರದ ಜಪ, ಮಂತ್ರ ಧ್ಯಾನ, ಜಪ ಸ್ಮರಣೆಗಿಂತ ಧ್ಯಾನ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೆ ನೀವು ಮನಸ್ಸು ಚಂಚಲ ಆಗ್ತಾ ಇದ್ರೆ ಪ್ರಾಣಾಯಾಮದ ನೆರವನ್ನು ತಗೋಬೇಕು. ಪ್ರಾಣಾಯಾಮ, ಜಪಕ್ಕಿಂತಲೂ ಮನಸ್ಸನ್ನ ಗಟ್ಟಿಗೊಳಿಸುವ ಶಕ್ತಿ ಪ್ರಾಣಾಯಾಮಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಕುಂಭಕ ಅಭ್ಯಾಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದ ಮನಸ್ಸನ್ನು ಶುದ್ಧೀಕರಿಸುವ ಶಕ್ತಿ ಪ್ರಾಣಕ್ಕಿದೆ. ಪ್ರಾಣಕ್ಕೂ ಮನಸ್ಸಿಗೂ ಅತ್ಯಂತ ಸಂಬಂಧ, ಅವಿನಾಭಾವ ಸಂಬಂಧ, ಹತ್ತಿರದ ಸಂಬಂಧ. ಆದ್ರಿಂದ ಮನಸ್ಸಿನ ಉಪಟಳ ಇರ್ತಕ್ಕಂಥವರು ಧ್ಯಾನ ಮತ್ತು ಪ್ರಾಣಾಯಾಮ, ಪ್ರಾಣಾಯಾಮ ಮೊದಲು, ಆಮೇಲೆ ಧ್ಯಾನ. ಧ್ಯಾನಕ್ಕೆ ಮೊದಲೇ ಶುರು ಮಾಡಿದ್ರೆ, ಪ್ರಾಣಾಯಾಮದಲ್ಲಿ ಸಿದ್ಧಿ ಪಡ್ಕೊಳ್ಳಾರ್ದೆ ಧ್ಯಾನ ಶುರು ಮಾಡಿದ್ರೆ ಮನಸ್ಸು ಇನ್ನೂ ಹೆಚ್ಚು ಆಟ ಆಡಿಸುತ್ತೆ. ಆದ್ರಿಂದ ಪ್ರಾಣಾಯಾಮದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬಹುದು. ಎಲ್ರಿಗೂ ಉಪಯೋಗ ಆಗುತ್ತೆ ಇದು. ಭಾವಶುದ್ಧ ಉಳ್ಳಾತಂಗೆ ಪುಷ್ಪದ ಹಂಗೆ. ಭಾವಶುದ್ಧಿ ಆಗೋಯ್ತು ಅಂದ್ರೆ ಮುಗಿತು, ಅಲ್ಲಿ ಮುಕ್ತಿ, ಮೋಕ್ಷ ಪಡೆದಂಗೆ. ಮನಸ್ಸಿಗಿಂತ ಆಳವಾಗಿರುವಂತಹದ್ದು ಭಾವ ಅಂದ್ರೆ ಚಿತ್ತ ಶುದ್ಧಿ ಆಗ್ತಕ್ಕಂಥದ್ದು. ಆ ಭಾವ ತೃಪ್ತಿ ಆಗ್ಬಿಟ್ರೆ, ಭಾವ ಶುದ್ಧಿ ಆಗ್ಬಿಟ್ರೆ ಅವನಿಗೆ ಇನ್ಯಾವ ಹಂಗೂ ಇಲ್ಲ. ಹೂವಿನ ಅಷ್ಟೇ ಹಂಗಲ್ಲ, ಯಾವ ಹಂಗೂ ಇಲ್ಲ. ಪುಷ್ಪದ ಹಂಗೇಕೆ ಕೂಡಲ ಚನ್ನ ಸಂಗಮ ದೇವ, ನಿಮ್ಮದರಿದಾತಂಗೆ ನಿಮ್ಮ ಹಂಗೇಕೆ. ಇದು ಬಹಳ ವಿಶೇಷ. ಪರಮಾತ್ಮನನ್ನು ಅರಿಯೋದು ಕೇವಲ ಬುದ್ಧಿಪೂರ್ವಕವಾಗಿ ಅರಿಯೋದಲ್ಲ, ಅಥವಾ ಯಾವುದೋ ಒಂದಷ್ಟು ವಚನಗಳನ್ನು ಕಂಠಪಾಠ ಮಾಡಿ ದೇವರ ಏಕತ್ವದ ಬಗ್ಗೆ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಹೇಳಿ ತನ್ನಲ್ಲಿ ಏನೂ ಪರಿವರ್ತನೆ ಇಲ್ಲದೆ ಹೋದ್ರೆ ಅವನು ದೇವರ ಅರ್ಥಂಗಲ್ಲ. ದೇವರ ಅರಿತವನು ದೇವರ ಸ್ವರೂಪವೇ ಆಗ್ಬಿಟ್ಟಿರ್ತಾನೆ. ಆ ಶಾಂತಿ, ಸಮಾಧಾನ, ನಿರ್ಲಿಪ್ತತೆ ಮತ್ತು ಶುದ್ಧ ಬದುಕು. ಆದ್ರಿಂದ ಅವನಿಗೆ ಪರಮಾತ್ಮನ ಹಂಗಿಲ್ಲ ಅಷ್ಟೇ. ಹಂಗಂತ ಹೇಳಿ ಕೇವಲ ಕೆಲವು ವಚನಗಳನ್ನು ಕಲ್ತ್ಕೊಂಡು ನಾನು ಎಲ್ಲವನ್ನೂ ಅರ್ಥ ಬಿಟ್ಟಿದ್ದೀನಿ ಎನ್ನುವ ಭ್ರಮೆಗೆ ಯಾರು ಬೀಳದೆ ಇರಲಿ. ಆದ್ರಿಂದ ಈ ವಚನವನ್ನ ನಾವು ಚನ್ನಬಸವಣ್ಣನವರಿಗೆ, ಶರಣರಿಗೆ ಅನ್ವಯ ಮಾಡ್ಕೋಬೇಕೇ ಹೊರತು ನಾವು ಎಲ್ಲಿದ್ದೀವಿ, ಸಾಧನೆಯ ಹಂತದಲ್ಲಿ ಯಾವ ಹಂತದಲ್ಲಿದ್ದೀವಿ, ಸಾಧನಾ ಪಥದಲ್ಲಿ ಯಾವ ಹಂತದಲ್ಲಿದ್ದೀವಿ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಧನೆಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ನಮಗೆ ನಾವು ಕೆಡಕ್ ಮಾಡ್ಕೊಂಡಂಗಾಗತ್ತೆ. ಸಾಧನೆಯಿಂದ ವಂಚಿತರಾಗಿ ಜೀವನವನ್ನು ಅಧೋಮುಖ ಪ್ರವೃತ್ತಿಗೆ ಕಳಿಸ್ಕೊಂಡು ರೋಗ, ದುಃಖ, ಮತ್ತೆ ಭವಭವದಲ್ಲಿ ತಪ್ಪೋದಿಲ್ಲ. ಲಿಂಗದೀಕ್ಷೆ ತಗೊಂಡ ಕ್ಷಣಕ್ಕೇನೆ ನಾವು ಮುಗೀತು, ಇನ್ನು ಗುರುಮುಟ್ಟಿ ಗುರು ಆಗೋಗ್ಬಿಟ್ವಿ ಅಂತ ಯಾರೂ ಭ್ರಮೆಗೆ ಬೀಳ್ಬೇಡಿ. ಅದು 12ನೇ ಶತಮಾನದ ಶರಣರಿಗೆ ಮಾತ್ರ ಅನ್ವಯ ಆಗತ್ತೆ. ಯಾಕಂದ್ರೆ ಎಂತೆಂತಹ ದೊಡ್ಡ ದೊಡ್ಡ ಗುರುಗಳು ಕೂಡ ಗುರುಮುಟ್ಟಿ ಗುರು ಆಗಿದ್ದಾರೆ ನಿಜ. ನಮ್ಮ ಗುರು ಯಾವ ಮಟ್ಟದಲ್ಲಿ ಇರ್ತಾರೋ ಆ ಮಟ್ಟಕ್ಕೆ ತನಕ ಮುಟ್ಟಿಸ್ಬೋದು ಅವರಷ್ಟೇ. ಆದ್ರೆ ಬಸವಣ್ಣನವರು ಸಾಧಿಸಿದ್ದು 770 ಅಮರಗಣಗಳು ಸಾಧಿಸಿದ್ದು, ಸಿದ್ಧಲಿಂಗೇಶ್ವರರು, ಷಣ್ಮುಖ ಶಿವಿಗಳು ಸಾಧಿಸಿದ್ದು ಬಹಳ ಅದ್ಭುತವಾಗಿದೆ. ಅದನ್ನ ನಾವು ಮುಟ್ಟಬೇಕಾದ್ರೆ 1 ಜನ್ಮ ಅಲ್ಲ, 10 ಜನ್ಮ ಕಾಯೋದಕ್ಕೂ ನಾವು ಸಿದ್ಧರಾಗಿರ್ಬೇಕು ಮತ್ತು ನಡೆಯುವುದರಲ್ಲಿ ಎಚ್ಚರಿಕೆ ಇರಬೇಕು. ಜೊತೆಗೆ ನಿರಂತರ ಸಾಧನೆಯ ಕಡೆಗೆ
ಗಮನ ಹರಿಸ್ತಾ ಇರಬೇಕು. ನಮ್ಮ ದೌರ್ಬಲ್ಯಗಳನ್ನ ಸರಿಯಾಗಿ ಗುರುತಿಸ್ಕೊಳ್ಬೇಕು. ಇವತ್ತು ಬಹಳ ಜನ ವಿದ್ಯಾವಂತರ ಸಮಸ್ಯೆ ಏನಾಗಿದೆ ಅಂದ್ರೆ ಅವ್ರ ದೌರ್ಬಲ್ಯಗಳನ್ನು ಗುರುತಿಸ್ಕೊಳ್ಳಾರ್ದೇನೆ ಸಮಾಜವನ್ನು ತಿದ್ದಕ್ಕೆ ಹೋಗ್ತಾ ಇದ್ದಾರೆ. ತಮ್ಮ ದೌರ್ಬಲ್ಯಗಳನ್ನೇ ಗುರುತಿಸ್ಕೊಂಡು ತಿದ್ಕೊಳ್ಳದೆ ಹೋದ್ರೆ ಅವರಿಂದ ಸಮಾಜ ಸುಧಾರಣೆ ಎಂದೂ ಆಗಲ್ಲ. ಕೇವಲ ಭಾಷಣ ಆಗ್ಬೋದು, ಪುಸ್ತಕ ಬರಿಬಹುದು, ಆದರೆ ಸಮಾಜ ಸುಧಾರಣೆ, ಸಮಾಜ ಸಂಘಟನೆ ಆಗೋದಿಲ್ಲ. ಸಮಾಜ ಸುಧಾರಣೆ, ಸಮಾಜ ಸಂಘಟನೆ ಆಗಬೇಕಾದ್ರೆ ಮೊದಲು ತಾನು ಸುಧಾರಿಸ್ಬೇಕು, ತಾನು ಆ ಮಟ್ಟವನ್ನು ಮುಟ್ಟಬೇಕು, ಪರಮಾತ್ಮನ ಅನುಗ್ರಹವನ್ನ ಪಡಿಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.